ಹಾಯ್ ಗೈಸ್, ಕನ್ಯಾಕುಮಾರಿ ರೈಡ್ ಡೇ 1 ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ಕಣ್ಣೂರಲ್ಲಿ ಹೋಗಿ ಸ್ಟೇ ಆಗ್ತಾಯಿದ್ದೀವಿ. ಇದು ನಾರ್ಮಲಿ ನನ್ನ ರೈಡ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಇದು ನಮ್ಮ ಹೋಮ್ ಟೌನ್, ನಮ್ಮ ಮನೆಯಿಂದ ಮಾಡ್ತಾಯಿದ್ದೀನಿ. ಮತ್ತೊಬ್ಬ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಾಯಿದ್ದಾನೆ ಈ ರೈಡಲ್ಲಿ. ತುಂಬ ಜನ ಜಾಯ್ನ್ ಆಗಬೇಕಿತ್ತು, ಬಟ್ ಡ್ಯೂ ಟು ಲೀವ್ ಇಶ್ಯೂ ಈ ರೀತಿ ಏನೇನೋ ಒಂದು ರೀಸನಿಂದ ಆಗ್ತಾಯಿಲ್ಲ. ಸದ್ಯ ಇಬ್ಬರೇ ಹೋಗ್ತಾಯಿದ್ದೀವಿ. 25 ಕಿಲೋಮೀಟ್ರ್ ಇದೆ ನಮ್ಮದು ಕಾಮನ್ ರೀಚ್ ಪಾಯಿಂಟ್ಗೆ. ಕೋಟೇಶ್ವರದಿಂದ ಹೊರಡ್ತಾ ಇರೋದು. ಕೋಟೇಶ್ವರ ಭಾರತ್ ಸಿನಿಮಾ ಎದುರುಗಡೆ, ಅಲ್ಲಿಂದ ನಮ್ಮ ರೈಡ್ ಆಫಿಷಿಯಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ನನ್ನ ಸೌತ್ ಇಂಡಿಯಾ ರೈಡ್. ಸೌತ್ ಇಂಡಿಯಾದಲ್ಲಿ ತುಂಬ ಹೋಗಿದ್ದೀನಿ, ತಮಿಳ್ನಾಡು ಮತ್ತು ಕೇರಳ. ಜೊತೆಗೆ ಇದು ಒಂದು ಲಾಂಗೆಸ್ಟ್ ರೈಡ್ ಆಗುತ್ತೆ. ಕೋಟೇಶ್ವರ ಕುಂದಾಪುರ ಹೈವೇಗೆ ಬರೋಕ್ಕೆ ಶಾರ್ಟ್ ಕಟ್ ಇದು ನಮ್ಮ ಮನೆಯಿಂದ. ಆ್ಯಕ್ಚುಲಿ ನನ್ನ ಪ್ಯಾಂಟ್ ಒಳಗಡೆ ಇರುವೆ ಸೇರ್ಕೊಂಡ್ಬಿಟ್ಟಿದೆ, ಕೊಚ್ತಾ ಇದ್ದಾವೆ. ಕೊಚ್ಚಿರಲಿಲ್ಲ ಅಂದರೆ ನಿಜವಾಗ್ಲೂ ಕನ್ಯಾಕುಮಾರಿ ಕರ್ಕೊಂಡು ಹೋಗ್ತಿದ್ದೆ. ಇದು ಇರುವೆ ಸ್ವಲ್ಪ ಲಾಯಲಿಲ್ಲ. ಇಷ್ಟೊತ್ತು ಬೈಕ್ ರೈಡ್ ಮಾಡಿಸ್ಕೊಂಡು ಬಂದೆ, ಆದರೂ ಕೊಚ್ಚುತ್ತೆ ಅಂದರೆ ಅದ್ರ ಲೈಫಲ್ಲೇ ಹೋಗಿರಲಿಲ್ಲ. 90-100 ಕರ್ಕೊಂಡು ಬಂದೆ, ಆದರೂ ಕಚ್ತಾ ಇದೆ. ಈ ನೀ ಗಾರ್ಡು ಇದೆಲ್ಲ ಒಂದು ಸ್ವಲ್ಪ ಇರಿಟೇಟಿಂಗು, ಬಟ್ ಆದರೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹಾಕ್ಕೊತಾ ಇರಬೇಕು. ನಮ್ಮ TVS ಸರ್ವಿಸನ್ನು ನಂಬೋಕ್ಕಾಗಲ್ಲ ಗುರು. ಯಾವ ಮೂಲೆಯಲ್ಲಿ ಯಾವ ಬೋಲ್ಟ್ ಲೂಸ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದು ಬೆಟರು. ಸೀರಿಯಸ್ಲಿ, ನಮ್ಮ ಸರ್ವಿಸ್ ಸೆಂಟರ್ ಮಾಡೋ ಮಿಸ್ಟೇಕಿಂದ ನಾವೇನಕ್ಕೆ ಬಲಿಯಾಗಬೇಕು ಹೇಳಿ? ಅದೊಂದೇ ರೀಸನ್ಗೆ ನಾನು ಸರ್ವಿಸ್ ಸೆಂಟ್ರದ್ದು ಸಣ್ಣ ವಿಷಯ ಇದ್ದರೂ, ಸ್ಮಾಲ್ ಮಿಸ್ಟೇಕ್ ಇದ್ದರೂ ಅವರದ್ದು ತುಂಬ ದೊಡ್ಡದಾಗಿ ಎಸ್ಕಲೇಟ್ ಮಾಡ್ತೀನಿ. ಏನಕ್ಕಂದರೆ ಅವರ ಸಣ್ಣ ಮಿಸ್ಟೇಕೆ ನಮ್ಮ ಜೀವನ ತೆಗಿಬೋದು. ಹಾಗಾಗಿ ನಿಮಗೂ ಏನಾದರೂ ಸರ್ವಿಸ್ ಸೆಂಟ್ರಿಂದ ಸಣ್ಣ ಇಶ್ಯೂ ಆದರೂ ಎಸ್ಕಲೇಟ್ ಮಾಡಿ, ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳಿ. ಏನಕ್ಕಂದರೆ ಅವರು ಟೈಟ್ ಮಾಡ್ತಿರೋ ಒಂದು ಬೋಲ್ಟಿಂದ ನಮಗೇನಾದರೂ ಆದರೆ, ಸೊ ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮಿಸ್ಟೇಕಿಂದ ನನಗೆ ಸಾಯೋಕ್ಕೆ ಇಷ್ಟ ಇಲ್ಲ. ಆದ್ದರಿಂದ ಇದನ್ನೆಲ್ಲ ತುಂಬ ಎಸ್ಕಲೇಟ್ ಮಾಡ್ತೀನಿ ನಾನು. ಅಫಿಷಿಯಲ್ ಡೇ 1 ಕುಂದಾಪುರ ಟು ಕನ್ಯಾಕುಮಾರಿ K2K ಸ್ಟಾರ್ಟ್ ಆಗಿದೆ. ಕುಂದಾಪುರ ಟು ಕನ್ಯಾಕುಮಾರಿ ಅಂದರೂ K2K, ಕೋಟೇಶ್ವರ ಟು ಕಣ್ಣೂರು ಅಂದರೂ K2K. ಇದೇ ಥರ ಹೈವೇ ಸಿಕ್ಬಿಟ್ರೆ ಮಸ್ತ್. ಎಲ್ಲ ಅಂಬಲ್ಪಾಡಾಗಿತ್ತಲ್ಲ ನಾವೀಗ. ಹಾಂ, ಕಟ್ಪಾಡಿ. ಹಾಂ, ಉದ್ಯಾವರ. ಓಕೆ. ನಂದು ವ್ಲಾಗ್ ಮಾಡೋದು ಗಮ್ಮತ್ ಅಂತ ಗೊತ್ತಾ? ನಾನು ಮಾತಾಡೋದು ಗೊತ್ತು, ನಿನ್ನ ವಾಯ್ಸ್ ಗೊತ್ತಿಲ್ಲ. ನಾನು ಮೈಕ್ ಸೆಟ್ ಮಾಡಲ, ಅದು ನಾವು ಒಬ್ಬನೇ ವಿಡಿಯೋ ಕಂಡ್ರೆ ಒಬ್ಬನೇ ಯಾರ ಹತ್ರ ಮಾತಾಡ್ತಿದ್ದಪ್ಪ ಇವ. ವರ್ಕ್ ಆಗ್ತಾಯಿದೆ. ಎಲ್ಲಿತ್ತೀಗ ನಮೀಗ? ಕುಳೂರು. ಇನ್ನು 144 ಕಿಲೋಮೀಟ್ರ್. ಕಾಸರಗೋಡ ನಿಲ್ಲಿಸುವ. ಕಾಸರಗೋಡಿಗೆ ಅಂತ ಪ್ಲೇಸ್ ಇತ್ತು, ಇದ್ರ ಒಂದು ಕವರ್ ಮಾಡ್ಕೋಬೇಕಿತ್ತು. ಕಾಸರಗೋಡು ಗೊತ್ತಿಲ್ಲ, ನೋಡುವ. ಮಂಗಳೂರು. ಲಾಸ್ಟ್ ಟೈಮ್ ಒಂದ್ಸಲ ಮಂಗಳೂರಿಗೆ ಉರಿ ಬಿಸಿಲ ಬಂದು ನಾನು ಪೃಥ್ವಿ ಮಂಗಳೂರು ಸಾಕಾಗಿ ಹೋಯ್ತು ನಮ್ಮ. ನೇತ್ರಾವತಿ ಈ ಧರ್ಮಸ್ಥಳದವರೆಗೂ 16 ಅಲ್ಲ, ಅಲ್ಲೇ ಕಡೆಗೆ ನೇತ್ರಾವತಿಯಲ್ಲಿ ಅಲ್ಲಿ ಸ್ನಾನ ಮಾಡಿ ಮೇಲೆ ಎದುರಾಯ್ತು. ಮಳೆ ಗಿಡ ಬೇಡ, ಹಿಂಗೆ ಇದ್ರೆ ಒಳ್ಳೆಯದು. ಬಟ್ ಮೋಸ್ಟ್ಲಿ ಕೇರಳ ಬಿಸಿಲಿರತ್ತು. ಎನಿವೆ ಬೀಚಿಗೆ ಸಂಜೆ ಹೋಗ್ದಲ್ಲ, ಅಷ್ಟು ಎಫೆಕ್ಟ್ ಆಗ್ತಿಲ್ಲ. ಹೆಂಗೆ ಓಡಿಸಿದ್ರೆ 2.5 ಅವರಲ್ಲಿ ಕಣ್ಣೂರು 100. ಮೇ ಬಿ ಕಾಸರಗೋಡು ರೋಡೆಲ್ಲ ಒಳ್ಳೆ ಇಲ್ಲದೆ ಇರ್ಬೋದು, ಕನ್ಸ್ಟ್ರಕ್ಷನ್. ಓಕೆ, ಪರವಾಗಿಲ್ಲ.
ಸ್ವಲ್ಪ ಆಫ್ ರೋಡ್ ಮಾಡುವ. ಹಾಂ, ಪರವಾಗಿಲ್ಲ. ಟ್ರಾಫಿಕ್ ಇಲ್ಲ ಅಂದರೆ ಈ ಥರ ರೋಡ್ ಇದ್ದರೂ ಅಷ್ಟೇನು ಡಿಫ್ರೆನ್ಸ್ ಆಗ್ತಿಲ್ಲ. ಆರಾಮ್ಸೆ ಇಲ್ಲ. ಕೇರಳದಲ್ಲೇ ಇತ್ತು ಮೋಗ್ರಾಲ ಪುತ್ತೂರ್ ಯಾವ ಮೋಗ್ರಾಲ್. ವಿ ಆರ್ ಇನ್ ಮೋಗ್ರಾಲ್ ರೈಟ್ ನಾವು. ನಮ್ಮ ಕಾಸರಗೋಡು ಅಂದರೂ ಕನ್ನಡ ಮೂವಿ ನೆನಪಾತು. ಹಾಂ, ಅದೇ ಒಳ್ಳೆ ಸನ್ರೈಸ್ ಆಗ್ತಾಯಿದೆ. ಎಲ್ಲರೂ ಉಡುಪಿ ಒಂದು ಬಿಡುವುದಿಲ್ಲ, ಉಡುಪಿ ಗಾರ್ಡನ್. ಯಾರು ಅಡ್ಡ ಬಂದರೆ ಬೈಯೋಕ್ಕೂ ಗೊತ್ತಿಲ್ಲ ಅವ್ರ ಭಾಷೆ. ನಾವು ಬೈದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರು ಬೈದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಇಂಟರ್ಕಾಮ್ ಒಂದು ಟ್ರಾನ್ಸ್ಲೇಟರ್ ಫಂಕ್ಷನ್ ಕೊಟ್ಟಿರೋ ಒಳ್ಳೆ ಆಗ್ತಿತ್ತು. ನಾವು ಹಾಂ ಹಂಗೆ ಅಲ್ಲ, ಇದ್ರಾಗ ಮಾಡೋಕ್ಕಾಗ್ತ. ಒಬ್ಬ ಕೇರಳದವ್ರನ್ನ ಹಿಡ್ಕೋಬೇಕಷ್ಟೆ. ಅವನಿಗೊಂದು ಇಂಟರ್ಕಾಮ್ ಕೊಟ್ಟು ಕೂರ್ಸಕ್ಕೆ. ಓ, ಬೀಚ್ ಆಯ್ಕಾ ಬೀಚಿಗೆ ರಶ್ ಇತ್ತು ಕಾಂಬ ಮುಂದೆ. ಅಲೆ ತುಂಬ ಇದಾಗಿತ್ತಪ್ಪ, ನಮ್ಮೂರು ಕಂಡಂಗಿಲ್ಲ, ಹೆವಿ ಇತ್ತು. ವೇವ್ಸ್. ಪೆಟ್ರೋಲ್ ಇಲ್ಲ ಅಂದ್ಕೊಂಡು ಎಲ್ಲೋ ಟರ್ನ್ ನೋಡ್ಕೊಂಡು ಬಂದರೆ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ. ಏನು ಹೇಳೋದು, ಅಷ್ಟು ಲಕ್ಕಿ ನಾವು. ಅದು ವೇಸ್ಟ್ ಆಯಿತು. ಅದು ಹೈವೇಲೆಲ್ಲ ರಿಸ್ಕ್ ತಗೊಂಡು ಟರ್ನ್ ನೋಡ್ದಿತ್ತು. ಅಣ ರೋಡ್ ರೋಲರ್ ಫೋಟೋ ಇತ್ತಲ್ಲ. ಅಜಯ್ ಹಪ್ಪಳ ಮಾಡ್ಕೋತ್ರ ಕಡೆಗೆ. ಕೇಸರಿ ಕಲರ್ ಅಲ್ಲ, ಇವ್ರ ಹತ್ರ ಫೋಟೋ ತಗೋದಲ್ಲ. ಅಣ್ಣ ಒಂದು ರೌಂಡ್ ಕೊಡ್ತೀರಿ ಯಾಕೆ? ಒಂದು ರೌಂಡ್ ಇಲ್ಲೇ ಕಣ್ಣೂರು. ಕೇರಳ ತಮಿಳ್ನಾಡಿ ಬಂದಲ್ಲ, ದಾರಿ ತಪ್ಪಿ ನಮ್ಮ ಕಾಯಮ್ಮ. ಎಷ್ಟು ಸಲ, ಪ್ರತಿ ಸಲ ಹಂಗೆ ಆಯ್ತು. ಗೂಗಲ್ ಮ್ಯಾಪಿಗೆ ಕನ್ಫ್ಯೂಸ್ ಆಯ್ತು ಈಗ ಎಲ್ಲ ಹಬ್ಬದನ್ನು. ಆ ರೋಡ ಹೋಯ್ಕಿತ್ತು ನಾವು. ಹಾಂ, ಅದೇ ಕೇರಳದ ಹಳ್ಳಿ. ಗದ್ದಿಗಾರಿಸ್ತಿದೆ ಈಗ. ಅಲ್ಲ, ಹಳ್ಳಿ ಅಂದೇಳಿ ಗದ್ದಿಗಾರಿಸ್ತಿದೆ ಈಗ. ಬಸ್ ಇತ್ತು, ಹಳ್ಳಿ ಒಂದು ಬಸ್ಸೆಲ್ಲ ಬರ್ತಾಯಿತ್ತು. ಲಲ್ಲ, ತುಂಬನ ಹೊಟ್ಟೆ ತುಂಬಿದೆ, ನಮ್ಮ ಹೊಟ್ಟೆ ತುಂಬಿಲ್ಲ. ಹಾಂ, ಬೈಕಿನ ಇದ್ರಿ ಬತ್ತಿತ್ತ ಅಂದಳಿ ಈಗ. ಹೊಟ್ಟೆ ತುಂಬ ಆಯ್ತಲ್ಲ, ಗಾಡಿ ತೇಗ್ ಬತ್ತತ್ತು. ಕೇರಳದಲ್ಲಿ ರೂಮ್ ಹುಡ್ಕೊಂಡು ಬಂದ್ರೆ ಇದೇ ಗತಿ. ಮ್ಯಾಪ್ ಸರಿ ಇಲ್ಲ, ಗೂಗಲ್ ಆಂಟಿ. ಇದು ಯಾವ ಮ್ಯಾಪಪ್ಪ, ಎಲ್ಲ ಕಡೆ ಗಲ್ಲಿಯಿಂದ ಕರ್ಕೊಂಡು ಹೆಂಗೋ ರೂಮ್ ಸೇರ್ಕೊಂಡು. ರೂಮ್ ಚೆಕ್ಔಟ್ ಟೈಮ್ ಬೇರೆ ಬೇಗ ಬಂದಿತ್ತು. ನಾವು ಒಳಗಿಂದ ಬಂತು, ರೋಡ್ಗೆ ಅನ್ನೋದೇ. CBR ಆಯುರ್ ಹೆಲ್ತ್ ಬಂದ್ವಿ, ಬಟ್ ಬೇಗ ಬಂದಿದ್ವಿ. ಚೆಕ್-ಇನ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇಷ್ಟು ಲಗೇಜ್ ಇಟ್ಬಿಟ್ಟು ಮತ್ತೆ ಕಣ್ಣೂರು ಸುತ್ತಕ್ಕೆ ಹೋಗೋದೀಗ. ಕಣ್ಣೂರಿನ ಸುತ್ತಮುತ್ತ, ಕಣ್ಣೂರು ಸುತ್ತ. ಇದು ನಮ್ಮ ಕೇರಳದ ಗಲ್ಲಿನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಗಾಡಿ ಈ ಥರ ಆಫ್ ಆಗ್ತಾ ಇತ್ತು, ಇಂಥ ಕತೆ. ಗಾಡಿಗೆ ತುಂಬ ಉಪ್ಸ ಬಂತ ಅಂದೇಳಿ ಗಾಡಿಗೆ. ಅದೇ ಹೇಳೋದು, ಹೊಟ್ಟಿ ತುಂಬ ಮಾಡಿ ಓಡಿಸ್ಕೊಬಂತು, ಉಪ್ಸ ಸ್ಟಾರ್ಟ್ ಆಯ್ತು ಅದಕ್ಕೀಗ. ಅದು ಸಿಟಿ ಬಂತು. ಗೀ ರೋಸ್ಟ್ ಅಂತ ಮಾಡಿದ್ದಾರೆ. ಗೀ ರೋಸ್ಟ್ ಮಸಾಲೆ ದೋಸೆ ಅನ್ಸುತ್ತೆ. ಗೀ ಮಸಾಲೆ ದೋಸೆ ಇತ್ತು ನೆಕ್ಸ್ಟ್ ಒಂದು. ಗೀ ರೋಸ್ಟ್ ಇತ್ತು. ಹೋಟೆಲ್ ಒಳಗಡೆ ಕೂತ್ಕೊಂಡು ಹೋಟೆಲ್ಸ್ ನಿಯರ್ ಮೀ ಅಂತ ಹೊಡೆದ್ರೆ ಇದೇ ಹೋಟ್ಲೇ ತೋರಿಸ್ತಾ ಇಲ್ಲ. ಓಕೆ, ಹೋಟೆಲ್ ಯಾವುದಿದೆ? ವೈಷ್ಣವ ಹೋಟೆಲ್. ವೈಷ್ಣವದಲ್ಲಿ ಉಡುಪಿಯವರೇ ಜಾಸ್ತಿ ಇದ್ದಾರೆ. ಆಯಿತು, ಬ್ರೇಕ್ಫಾಸ್ಟ್ ಮುಗೀತೀಗ. ಎಲ್ಲ ಹಬ್ದು
ಈ ಟ್ರಾಫಿಕ್ಕಲ್ಲಿ ನಾಳೆ ನಾವು ಅಲ್ಪುಜ ಹೋಗುದಾ, ಕೋವಲಂ ಹೋಗುದಾ, ಕೊಲ್ಲಂ ಹೋಗುದಾ? ರೈಟಾ? ರೈಟ್. ಅಣ್ಣ ಹೊತ್ಕೊಂಡ್ರೆ ನನಗೂ ಇಡ್ತಿದೆ ಹಿಂದೆ. ಯಾವುದಿದೆ? ಧರ್ಮದಮ್ಮಲ್ಲ, ಧರ್ಮದ 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 ಗಂಟೆ ಐಲ್ಯಾಂಡ್. ಹೆಂಗೋ ದಾಂಟ್ಕೊಂಡು ಬಂದ್ವಿ. ಒಂದು ಫಸ್ಟ್ ಪ್ಲೇಸ್ ಇನ್ ಕಣ್ಣೂರು. ನಾನು ಅಲ್ಲ, ಬಾ ನಮ್ಮ ಗಾಡಿ ಭಾರಿ ಮನಿಕ್ ಅಂತಿತ್ತ, ಅಷ್ಟೇ ಐತಿದ್ದು. ಬೀಚ್ ಪಾರ್ಕ್ ಧರ್ಮಾದಮ್ಮೆ, ಅದು ಧರ್ಮಾದಮ್. ಏನಿದು ಸೇವಂತಿಗೆ ಹೂ, ಕಲ್ ಬಣ್ಣ ಬಣ್ಣ ಮಕ್ಕಳ ಪಾರ್ಕ್ ತಪ್ಪ. ಸೇವಂತಿ ಮಕ್ಕಳ ಪಾರ್ಕ್ ಅತಿ ಆಡ್ಲಕ್ಕೆ ಇಟ್ಬಿಟ್ರಿ ಪಾಪ ಆಡುಕೆ ನಾವು ಮಕ್ಕಳಂದಲ್ಲಿ ಇದು ಕೊಡಿ ಹಬ್ಬ. ಐ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಡ್ಕಂಡ ಪಾಪ ಮೂಳಿನ ಅರ್ಧ ಜಾಕ್ಸ್ಪೇರೋ ಹಬ್ಬ ಗಿಬ್ಬ ಇಲ್ಲಂತ ಈ ಥರ ಸೆಟ್ ಮಾಡಿರಿ. ಇದಂತ ತಿಂತಾರೆ ಉಪ್ಪಿಗೆ ಹಾಕೋದು, ನೀರು ಕುಡಿಬೇಕು. ಉಪ್ಪಿನಕಾಯಿ ಅಲ್ಲ, ಅದು ಹಣ್ಣು ಫ್ರೂಟ್ಸ್ ಅಲ್ಲ, ಪೈನಾಪಲ್ ಪ್ಲಸ್ ಕೋಕ್ ಮಿಕ್ಸ್ ಮಾಡ್ರಿ ಅಂತ ಎಕ್ಸ್ಪೆರಿಮೆಂಟ್. ಇದು ತಿರುಗಿ ಹಾಕೋಲ್ಲ ಕಡೆ ಬರ್ತೀರಿ ಡ್ರೋನ್ ಜನವೇ ಇಲ್ಲ. ಕಿಡ್ಸ್ ಪಾರ್ಕ್ ಅಂದೇಳಿ ಯಾವುದೂ ಇಲ್ಲಲ್ಲ, ಆಟ ಗೀಟ. ಮೇ ಬಿ ಸಾಯಂಕಾಲ ಬರ್ತವೇನೋ ಮಕ್ಕಳೆಲ್ಲ, ಕ್ರಿಸ್ಮಸ್ ಅಲ್ಲ ಅಲ್ಗ. ಪೈರೇಟ್ಸ್ ಆಫ್ ಕೆರಿಬಿಯನ್ ಈ ಕ್ಯಾಮ್ರಾದ ತೋರೋದು ಕಷ್ಟವೇ, ಆರು ತೋರಿಸ್ತಾ ಇದ್ದೆ. ಬಾತನಿಗೆ ಬೇಕಾ ಎಂತೆಲ್ಲ ಸಿಕ್ಕತ್ತಿಲ್ಲ ಈಗ. ಇಲ್ಲ ಇದೊಂಥರ ಎಂತ ಅಂತಾರೆ, ಕಸತಪ್ಪಿ ಅಲ್ಲಲ್ಲ, ಎಂತ ಇತ್ತು ಮಾರೆ, ಹೆಸರು ನೆನಪೋಯ್ತಲ್ಲ. ಮೀನಿಂಗ್ ಅಂತ ಟೂತ್ ಬ್ರಷ್. 10 ರೂಪಾಯಿ ಶಾಪಿಂಗ್ ಒಂದು 100 ರೂಪಾಯಿ ಶಾಪ್ ಮಾಡ್ಕೊ ಬರ್ತಲ್ಲ, ಯಾವುದು? ಚೋರ್ ಬಜಾರ ಅಲ್ಲಲ್ಲ, ಬೆಂಗಳೂರಾಗೆ. ಅರೆ ಹೋಲ್ಸೇಲ್ ಮಾರ್ಕೆಟ್ ಇರುತ್ತಲ್ಲ ಎಂಥದ್ದು, ಅರೆ ರಿಟೇಲ್ ಅಂತ. ಧರ್ಮಾದಮ್ ಬೀಚಲ್ಲಿ ಮಕ್ಕಳ ಪಾರ್ಕ್ ಬಿಟ್ಟರೆ ಮತ್ತೆ ಏನಿಲ್ಲ, ಏನೇನೂ ಇಲ್ಲ. ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಂಜೆ ಮೇಲೆ ಡ್ರೈವ್ ಇನ್ ಬೀಚು ಅಂತ ಅಂದ್ಕೊಂಬ. ಯಾವುದೋ ಅಬಾಂಡೆಂಟ್ ಬ್ರಿಡ್ಜ್ ಗೂಗಲ್ ಮ್ಯಾಪ್ ತೋರಿಸ್ತಂತ ಹೊತ್ತಾಯ್ತು. ಎಲ್ಲರೂ ಮಿಸ್ ಆಗಿ ಬಿದ್ದರೆ ಗೂಗಲ್ ಮ್ಯಾಪೇ ಹೊಣೆ. ಒಳ್ಳೆ ಪುರಾತನ ಇದ್ರ ಥರ ಇತ್ತಲ್ಲ. ಇದು ಗೂಗಲ್ ಮ್ಯಾಪ್ ಚೆನ್ನಾಗಿರೋದು. ಒಂದು ರೌಂಡ್ ಹೊಡ್ಕೊಬೋಕ್ಕಿಂತ ಇಲ್ಲೇ ಬಂತ. ಹೋಮ್ ಸ್ಟೇ CBR ಆಯುರ್ ಹೆಲ್ತ್ ಬೋರ್ಡ್ ಬೇಕಾದ್ರೆ ತೋರಿಸು. ಬೋರ್ಡ್ ಇದು ಹೋಮ್ ಸ್ಟೇ ಥರ ಇಲ್ಲ, ನೀನು ಹಾಂ ಯಾವುದೋ ಯೋಗ ಸೆಂಟರ್ ಥರ ಇತ್ತು. ಹೋಮ್ ಸ್ಟೇ ಮೆನ್ಷನ್ ಮಾಡಲ. ರೂಮ್ ಫಾರ್ 2 people, ನಾಟ್ ಬ್ಯಾಡ್. ಓಕೆ, ಅಫೋರ್ಡೇಬಲ್ ಇದೆ. ಬರಬೇಕಾ ಬರಬಾರ್ದಾ ಅಂತ ನಾಳೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀವಿ, ರೆಕಮೆಂಡ್ ಮಾಡ್ತೀವ ಇಲ್ಲ ಅಂತ. ಸೊ ಇವಾಗ ತಗೊಂಡಿದ್ದೀವಿ, ಜಸ್ಟ್ ಚೆಕ್ ಇನ್ ಆಗಿದ್ದೀವಿ. ನಾಳೆ ಮತ್ತೆ ಲಾಗೌಟ್ ಆಗಬೇಕು, ಚೆಕ್ಔಟ್ ಆಗಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಓನರ್ದು ಎಲ್ಲವನ್ನು ಶೇರ್ ಮಾಡಿ ನಂತರ ಹೇಳ್ತೀನಿ. ಸೊ ಫಾರ್ ನೌ ಇಟ್ಸ್ ಗುಡ್. ಇದು ಕಣ್ಣೂರಿನ ಸಂಜೆ ಟ್ರಾಫಿಕ್ ಪರಿಸ್ಥಿತಿ. ಹೌದಿರಿ, ಮುಂದೆ ಬರಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಅವರು. ಇದು ಪರಿಸ್ಥಿತಿ ಕಣ್ಣೂರು ಟ್ರಾಫಿಕ್ದು ಡ್ರೈವ್ ಇನ್ ಬೀಚ್ಗೆ ಹೋಗ್ಬೇಕಾದ್ರೆ. ಇವಾಗ ಅಲ್ಲ, ಈಗೆಲ್ಲ ಟ್ರೈನ್ ಬಂತಂದ್ರೆ ನಂದು 2 ಪಾಲತ್ತು ಪಚಿಕ್ಕ. ಡ್ರೈವ್ ಇನ್ ಬೀಚು ಬಂತು, ಬಟ್ ಟ್ರಾಫಿಕ್ ತುಂಬ ಐತೆ. ಎಲ್ಲ ಇಳಿಸೋರೆ ಹಂಗಾರೆ. ಹಾಂ ಹಾಂ
ಬಂತು ಬಂತು ಡ್ರೈವ್ ಇನ್ ಬೀಚು. ಹಾಂ ಅಪ್ಪ 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 ಓಕೆ ಓಕೆ ಅಪ್ಪ ಅಪ್ಪ ಫೈನಲಿ ಆಫಿಷಿಯಲಿ ಬೀಚಿಗೆ ಇಳಿಸ್ತಿತ್ತು. ಹಾಂ ಹೊಯ್ಂಗಿ ಅಲ್ಲ, ಹೊಯ್ಂಗಿ ಜಾರತ್ತಣ್ಣ, ಹೆವಿ ಜಾರತ್ತು. ಅಪ್ಪ ಅಪ್ಪ ಸ್ಕೂಟಿಯೇ ಹೊಯ್ರಮ್ ಅಲ್ಲ, ಫೋಟೋ ತೆಗಿಲಕ್ಕಷ್ಟೇ. ಅಪ್ಪ ಸೈಡಿಗೆ ಮಕ್ಕ ಹಾರ್ನ್ ಹೊಡ್ಕೊ, ಬಡ 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 ಹೊಡ್ಕೊ ಅಪ್ಪ. ಒಂದು ರೇಂಜಿಗೆ ಹೋಗಿ ಡ್ರೈವ್ ಇನ್ ಡ್ರೈವ್ ಇನ್ ಡ್ರೈವ್ ಇನ್. ಏ ಕ್ಯಾಮ್ರಾ ಹಾಂ ನೀರಿಗೆ ಸ್ವಲ್ಪ ಹತ್ತಿರ ತಗೊಂಡು ನಿಲ್ಲಿಸಿ ಒಂದು ಫೋಟೋ ತಗೋ. ಸನ್ಸೆಟ್ ಒಳ್ಳೆ ಐತೆ, ಮತ್ತು ಸಣ್ಣ ಕೆಳಗವ್ರು ಬತ್ತಿಲ್ಲ ಮೇಲೆ. ಅಲ್ಲ ಬ್ರೋ, one photo. ಹಾಂ ವೆಯ್ಟ್. ಇನ್ನು ನಾಳೆ ಕತೆ ನಾಳೆ. ಎಲ್ಲರೂ ಹೊರಟ್ರು ನಮ್ಮ ಜೊತೆಗಾರರೇ. ಸ್ವಲ್ಪ ತೊಡೆದೊಯ್ಲಕ್ಕಿತ್ತಲ್ಲ ಮಾರ್ರೆ, ಎಲ್ಲ ಒಟ್ಟಿಗೆ ಹೊರಟ್ರಲ್ಲ ಅಂತ ತಡಿಗೆ ಸ್ವಲ್ಪ ತೊಡೆದೊಯ್ಲಕ್ಕಿತ್ತು ಉಳ್ದಾರಂತ. ಬಟ್ ಕತ್ಲಾಗ ಎಂತ ತೋರತ್ ನಂಗೆ ಗೊತ್ತಿಲ್ಲ. ಇಲ್ಲೇ ಹೇಳ್ದ ಅವ ನೀರು ಹೆವಿ ಇತ್ತಂದ. ಇವ ಎಂತ ಮಿಡ್ಲ ಬತ್ತಿದ್ದ ಇವ. ಚೈನ್ ಲೂಬ್ ಎಲ್ಲ ಚೈನ್ ತುಕ್ಕಿಡಿತ್ತು ನಾಳೆ. ಚೈನ್ ಲೂಬ್ ಹೊಡಿದೀರ. ಹಾಂ ಎಂತ ನೀರು ಹಾಕುವುದು ಕಾಂಬ ಪ್ಯಾಂಟೆಲ್ಲ ಚಂಡಿ ಮಾರಶೆ ಇರಲಿ. ಅಪ್ಪ ಇಲ್ಲ ಬಂದಾಯ್ತಮ್ರಿನ ಅಂತ. ಹಾಂ ರೈಟಲ್ಲಿ ಕಲ್ಲು. ಹಗುರ ನಿಧಾನ. ಸ್ಕೂಟಿ ತಗೊಬತ್ತಿದ್ರು. ಎಂತದ ಹೆವಿ ಅರ್ಧರ್ಧ ಬೈಕಿಗೆ ನೀರು ಬತ್ತಿತ್ತಿದ್ದು. ಅವನು ಹೇಳೋದು ಅದಕ್ಕೆ ಲೆಫ್ಟಿಗೆ ಹೋಯ್ನಿ ಅಂದಾಗ ಆಯ್ತು. ನಮ್ದೆಲ್ಲ ಎಕ್ಸ್ಪೀರಿಯನ್ಸು ಆಯ್ತು. ಅದು ವಿ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ಇನ್ ಡ್ರೈವ್ ಇನ್ ಬೀಚ್. ಓ ತೊಳ್ಳುತ್ತಲ್ಲ ಬೈಕನ್ನು. ಓಯ್ ವಿಡಿಯೋ ಹೆಂಗೆ ಬಂತೋ ಗೊತ್ತಿಲ್ಲ, ಬಟ್ ಒಳ್ಳೆ ಅಡ್ವೆಂಚರ್ ಆಯ್ತು. ದಾರಿ ತಪ್ಪಿದ ಮಕ್ಕಳು. ಪ್ಯಾಂಟಾಗ 1 kg ಉಪ್ಪಿರತ್ತೀಗ ಹಿಂಡ್ರೆ. ಡ್ರೈವ್ ಇನ್ ಬೀಚ್ ಡೇ ಲೈರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆತಿತ್ತು. ವಿಡಿಯೋ ಒಳ್ಳೆ ಬಂತು ಅನ್ಕಂತೆ, ಗೊತ್ತಿಲ್ಲ ಕತ್ಲೆಗೆ. ಬಾಯ್ ಡ್ರೈವ್ ಇನ್ ಬೀಚ್. ಹೆಸರು ಹೇಳು ಗೊತ್ತಿಲ್ಲ ಬೀಚಿಂದು. 20 ರೂಪಾಯಿ ವಸೂಲಿ ಕಂಡ್ರೆ ಏನಿದು. ಮತ್ತೊಯ್ ಬ್ಲಾಕ್ ಮಾಡ್ರೆ ಬಡ್ಗಿ ಆಗ್ತೀರಿ ಈಗ ನಮಗೆ ಅಲ್ಲ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಬಾಯ್